ಇವತ್ತಿನ ವಿಶೇಷ ಶಾಲಾ ಪೀಠೋಪಕರಣ ಕೊಡುವುದು. ಈ ಬಾರ್ಡರ್ ಏರಿಯಾ ಆದ್ರೆ ನಮ್ಮ ಮಣಿಘಟ್ಟ ಬೆಟ್ಟ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಥರ ಮಕ್ಕಳಿದ್ದು ಇಷ್ಟೆಲ್ಲ ಮಾಡಿ ಇದೆಲ್ಲ ಈ ರೋಟರಿ ಕಡೆಯಿಂದ ನಡೀತಾ ಇದೆ ಅಂದರೆ ಇದೊಂದು ವಿಶೇಷವಾದ ದಿನ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಚಾರ್ಟರ್ಡ್ ಪ್ರೆಸಿಡೆಂಟ್ ಚೇರ್ಮನ್ ನಮ್ಮ ನಾಗರಾಜಣ್ಣವರು, ಮತ್ತು ರೋಟೇರಿಯನ್ ಪ್ರಭಾಕರ್ ಅವರು, ನಮ್ಮ ಕಾರ್ಯದರ್ಶಿಗಳಾದ ರಾಘವೇಂದ್ರ ಅವರು, ಮತ್ತು ಪಾಸ್ಟ್ ಪ್ರೆಸಿಡೆಂಟ್ ಆದ ಶ್ರೀನಿವಾಸ ರೆಡ್ಡಿ ಅವರು, ಮತ್ತು ವಕೀಲರಾದ ಶ್ರೀನಿವಾಸ ರೆಡ್ಡಿ ಅವರು, ಮತ್ತು ರೋಟೇರಿಯನ್ ವರದಪ್ಪ ಅವರು, ಮತ್ತು ನಮ್ಮ ಸೀನಿಯರ್ ಮೋಸ್ಟ್ ಪ್ರೆಸಿಡೆಂಟ್ ಪಾಸ್ಟ್ ಪ್ರೆಸಿಡೆಂಟ್ ಆದ ನಮ್ಮ ಸುದರ್ಶನ್ ಬಾಬು ಅವರು, ಮತ್ತು ಹಳೆ ಇನ್ನೊಬ್ಬ ಪಾಸ್ಟ್ ಪ್ರೆಸಿಡೆಂಟ್ ಆದ ನಮ್ಮ PS ರಮೇಶ್ ಅವರು, ಮತ್ತು ಈ ಮಣಿಕಟ್ಟು ಮಿಟ್ಟ ವಾಸಿಗಳು, ಮತ್ತು ಮಕ್ಕಳು, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸಹ ಮುಖ್ಯೋಪಾಧ್ಯಾಯರು. ಇವತ್ತಿನ ವಿಶೇಷ ನಾವು ರೋಟರಿ ಕಡೆಯಿಂದ ಏನು ಮಾಡ್ತೀವಿ, ಏನಿರೋಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದಿದೆ. ಇವತ್ತು ರೋಟರಿ ಅನ್ನೋ ಒಂದು ಸಂಸ್ಥೆ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಒಂದು ಮಾರ್ಗಗಳಲ್ಲಿ ಅವರು ಇದು ಮಾಡ್ತಿದ್ದಾರೆ. ಮುಖ್ಯ ಉದ್ದೇಶ ಅಂದರೆ ಪಲ್ಸ್ ಪೋಲಿಯೋ ನಿವಾರಣೆ ಆಗಕ್ಕೆ ನಮ್ಮ ರೋಟರಿ ತುಂಬಾ ಕೆಲಸ ಬರ್ತಿದೆ. ಇವತ್ತಿಂದ 2016 ಕೂಡ ತುಂಬಾ ಕೆಲಸ ಮಾಡಿ ಇವತ್ತು ನಿರ್ಮೂಲನೆ ಆಗಿದೆ ಅಂತ ಹೇಳಿದ್ರೆ ರೋಟರಿದು ತುಂಬಾ ಅದರಲ್ಲಿ ತುಂಬಾ ಇರುತ್ತೆ. ಹಂಗೆ ನಮ್ಮ ರೋಟರಿಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಾಲಕರಾದ ಅನಿಲ್ ಗುಪ್ತಾ ಅವರು ನಮ್ಮ ಕೋಲಾರ ಜಿಲ್ಲೆಗೆ ತುಂಬಾನೇ ಮನ್ಸು ಕೊಟ್ಟು ಇವತ್ತು ನಮ್ಮಲ್ಲಿ 10,000 ಮಿಲಿಯನ್ ಲೀಟರ್ ವಾಟರ್ನ ಸ್ಟೋರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದಾರೆ. ಮತ್ತೆ ಕೆರೆ ಕಲ್ಯಾಣಿಗಳು ಮಾಡಿ ಆ ಸ್ಟೋರೇಜ್ ಮಾಡ್ತಾರೆ. ಮತ್ತೆ 4,000 ಎಕರೆನ ಈಗಾಗಲೇ ನಮ್ಮ ಫಾರೆಸ್ಟ್ ಕಡೆಯಿಂದ MOU ಆಗಿದೆ. ಅವರು 4,000 ಎಕರೆ ಸಸಿಗಳನ್ನ ನಾಟಿ ಅದಕ್ಕೆ ಬೋರುಗಳಾಕಿ ಅದನ್ನು ಮಾಡಬೇಕು ಅಂತ ಅದೊಂದು ಮಾಡಿದ್ದಾರೆ. ಇಲ್ಲಿ ಮುಳಬಾಗ್ಲಲ್ಲೇ ನಾವು ಕ್ರಿಮ್ಟೋರಿಯಂನ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ನಾವು ಮಾಡ್ತಾ ಇದ್ದೀವಿ. ರೋಟರಿ ಕಡೆಯಿಂದ ಎಲ್ಲಾ ಕಾರ್ಯಗಳನ್ನ ಈ ಸಲ ಇರುವಂತ ಜಿಲ್ಲಾ ಪಾಲಕರು ನಮ್ಮ ಕೋಲಾರ ಡಿಸ್ಟಿಕ್ಗೆ ತುಂಬಾ ವಿಶೇಷವಾಗಿ ಸ್ಥಾನಮಾನ ಕೊಟ್ಟಿದ್ದಾರೆ. ಅದಲ್ಲದೆ ಶಾಲಾ ಕಾಲೇಜುಗಳಿಗೆ ಮತ್ತೆ ಈ ಬುಕ್ಸು, ಬ್ಯಾಗ್ಸು, ಶಾಲಾ ಬೆಂಚುಗಳು ಎಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಒಂದು ನಮ್ಮನ್ನ ಕೋಆಪರೇಟ್ ಮಾಡಿ ನಮ್ಗೆ ಪ್ರೆಸಿಡೆಂಟ್ಸ್ಗೆ ಅದನ್ನ ಮಾಡೋದಕ್ಕೆ ಅವರು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ ರೋಟರಿ ಕಡೆಯಿಂದ. ಆ ರೋಟರಿಗೆ ನಾವು ಯಾವತ್ತೂ ಮಾಡ್ದಿರಾ ಇದಾಗಬೇಕು. ಮತ್ತೆ ಇಲ್ಲ ಈ ಕೆಲವು ಮಾತುಗಳನ್ನ ಮಾತಾಡಿದಕ್ಕೆ ನಮ್ಗೆ ಕೊಟ್ಟಂತ ಅದನ್ನು ನಾನು ಮಾಡಿಸ್ತೀನಿ.